ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಕರವಾದ ಮಿರ್ಚಿ ರೆಸಿಪಿ ತೋರ್ಸಾಕತ್ತೀನಿ. ಟೀ ಜೊತೆ ಈ ಥರ ಮಿರ್ಚಿ ಇದ್ದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಮೀಡಿಯಮ್ ಸೈಜು ನಾನು ಮೆಣಸಿನ್ಕಾಯಿ ತೊಗೊಂಡಿನಿ. ಇದಕ್ಕಿಂತ ದಪ್ಪಿದ್ರೂ ಚೆನ್ನಾಗಿರುತ್ತೆ. ನಾನು ಮೀಡಿಯಮ್ ತೊಗೊಂಡೆ ನೋಡಿರಿ. ಮೆಣಸಿನ್ಕಾಯಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ. ಇದ್ರಾಗ ನಾನು ಒಂದು 8 ಮೆಣಸಿನ್ಕಾಯಿದ್ದು ಮಾಡಿ ತೋರ್ಸಾಕತ್ತೀನಿ. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಪ್ರಮಾಣ ಬೇಕು ಅಷ್ಟು ನೀವು ಮಾಡ್ಕೋಬೋದು. ಈಗ ನಾನು 8 ಮಿರ್ಚಿಗೆ ಎಷ್ಟು ಬೇಕು ಅನ್ನೋದನ್ನು ಇವತ್ತು ಅಳತೆ ಮಾಡಿ ಹೇಳ್ತೀನಿ ನಾನು. ಈಗ ಒಂದು ಬಟ್ಲಿಗೆ ನೋಡ್ರಿ ಹಸಿ ಕಡಲೆ ಹಿಟ್ಟು ಹಾಕ್ಕೊಳಕತ್ತೀನಿ. ಹಸಿ ಕಡಲೆ ಹಿಟ್ಟು ಒಂದು ಬಟ್ಲ ತೊಗೊಂಡಿನಿ ನಾನು. ಇದ್ರಾಗ 8 ಮಿರ್ಚಿ ಹಾಕ್ತಾವು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, ಸ್ವಲ್ಪ ಅರಿಶಿನದ ಪೌಡ್ರು, ಉಪ್ಪು, ಸೋಡಾ ಮತ್ತು ಅರಿಶಿನದ ಪೌಡ್ರ್ ಹಾಕ್ಕೊಂಡೀನಿ. ಅಜ್ವಾನ ಸ್ವಲ್ಪ ಹಾಕ್ಕೋಬೇಕು. ಅಜ್ವಾನ ಮತ್ತು ಜೀರಿಗೆ ಸ್ವಲ್ಪ ಹಾಕ್ಕೊಳ್ರಿ. ಅಜ್ವಾನನ ಈ ಥರ ಕೈಲೇ ತಿಕ್ಕಿ ನಾವು ಹಾಕ್ಕೋಬೇಕು, ಅಂದ್ರೆ ಘಮ ಚೆನ್ನಾಗಿರುತ್ತೆ. ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳಕತ್ತೀನಿ. ಕಾಸಿದ ಎಣ್ಣೆ ಹಾಕಿದ ತಕ್ಷಣ ಈ ಥರ ಚುರ್ ಅನ್ಬೇಕು, ಅಷ್ಟು ಕಾಸಿರಬೇಕು ಎಣ್ಣೆನ. 2 ಟೇಬಲ್ ಸ್ಪೂನು ಹಾಕ್ಕೊಂಡೀನಿ. ಚಲೋತ್ನಾಗೆ ಎಲ್ಲನೂ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಒಮ್ಗೆ ಭಾಳ ನೀರು ಹಾಕ್ಕೋಬೇಡ್ರಿ, ಸ್ವಲ್ಪ ನೀರು ಹಾಕ್ಕೊಳ್ರಿ. ಚಲೋತ್ನಾಗಿ ಈ ಥರ ನಾವು ಕಲಿಸಿದ್ರೆ ಮಿರ್ಚಿ ಭಾಳ ಚಲೋ ಬರ್ತಾವೆ. ಅದಕ್ಕೆ ಈ ಥರ ಕಲಿಸ್ತಾ ಇರಬೇಕು. ಎಷ್ಟು ಕಲಿಸ್ತೇವಲ್ಲ ಅಷ್ಟು ಚೆನ್ನಾಗಿ ಬರ್ತಾವೆ ಮಿರ್ಚಿ. ಮತ್ತು ಆಗ ಕಲಿಸಿ ಆಗ ಮಾಡಿರಿ, ಇದನ್ನು ನೆನೆಯಕ್ಕೆ ಬಿಡಬೇಡ್ರಿ. ನಾವು ಯಾವಾಗ ಕಲಿಸ್ತೇವಲ್ಲ ಆವಾಗ ಇದರ ಮಿರ್ಚಿನ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಕಾಯಕ್ಕಿಟ್ಟೇನಿ ನೋಡಿರಿ. ಈ ಥರ ಇರಬೇಕು ಹಿಟ್ಟು. ನಾನು ತೋರಿಸ್ತಾ ಇದ್ದೇನೆ ನೋಡಿರಿ. ಈ ಥರ ಕಲಿಸ್ತಾ ಇರಬೇಕು. ಎಷ್ಟು ಈ ಥರ ನೀವು ಕಲಿಸ್ತಿರಲ್ಲ ಅಷ್ಟು ಚೆನ್ನಾಗಿ ಬರ್ತಾವೆ. ಅದಕ್ಕೆ ಯಾರೆಲ್ಲ ಹೊಸದಾಗಿ ನೋಡೋಕತ್ತೀರಿ ಫಸ್ಟ್ ಟೈಮು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ಎಣ್ಣೆ ಕಾಯಕ್ಕಿಟ್ಟೀನಿ. ಎಣ್ಣೆ ಚಲೋತ್ನಾಗೆ ಕಾಯಬೇಕು. ಮತ್ತು ಆ ಮೆಣಸಿನ್ಕಾಯಿ ಮುಂದಿರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಈ ಥರ ನೋಡ್ರಿ, ನಾನು ತೋರ್ಸಕತ್ತೀನಿ. ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ರಿ. ಎಣ್ಣೆ ಕಾದ ತಕ್ಷಣ ನಾವು ಮಿರ್ಚಿನ ಈ ಥರ ನೋಡ್ಬೋದು, ಈ ಥರ ಹಾಕ್ಕೋಬೇಕು. ಒಂದು ಸೈಡು ಮೆಣಸಿನ್ಕಾಯಿ ಕಾಣ್ತಿರ್ಬೇಕು. ಚಲೋತ್ನಾಗೆ ಎಣ್ಣೆ ಒಳಗೆ ಫ್ರೈ ಆಗಬೇಕು ಮೆಣಸಿನ್ಕಾಯಿ, ಅಂದ್ರೆ ಟೇಸ್ಟು ಚೆನ್ನಾಗಿರ್ತಾವೆ ತಿನ್ನುವಾಗ. ಈಗ ನಾನು ತೋರ್ಸಕತ್ತೇನಲ್ಲ ಈ ಥರ ಕಲರು ಯಾವ ಥರ ಬರಬೇಕು ಅನ್ನೋದನ್ನು ಹೇಳ್ತೀನಿ ನಾನು. ಚಲೋತ್ನಾಗಿ ಬೇಯಬೇಕು ಇವು ಎಣ್ಣೆ ಒಳಗೆ. ಟೀ ಜೊತೆ ಎಲ್ಲರೂ ಇಷ್ಟಪಡ್ತಾರೆ. ಈ ಥರ ಒಂದು ಸಾರಿ ಮಾಡ್ಕೊಳ್ರಿ. ಹೆಂಗೆ ಅನ್ನಿಸ್ತು ಅನ್ನೋದು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿರಿ. ಈಗ ನೋಡಿರಿ, ತಿರುವಿ ಹಾಕ್ಕೊತೀನಿ. 2 ಸೈಡು ಚಲೋತ್ನಾಗೆ ಬೇಯಬೇಕು. ಮೆಣಸಿನ್ಕಾಯಿನೂ ಕೂಡ ತುಂಬ ಚೆನ್ನಾಗಿ ಬೇಯಬೇಕದು, ಅಂದ್ರೆ ರುಚಿ ಚೆನ್ನಾಗಿರುತ್ತೆ ತಿನ್ನುವಾಗ. ಕಲರು ಚೇಂಜ್ ಆಗಬೇಕು, ಗರಿ ಗರಿಯಾಗಿ ಬರಬೇಕಲ್ಲ, ಹೀಗಾಗಿ ಒಂದು ಸ್ವಲ್ಪ ಹೊತ್ತು ಇದೇ ಥರ ನೀವು ತಿರುವಿ ಹಾಕ್ಕೊಂಡು ಬೇಯಿಸ್ಕೋಬೇಕು.
ನೋಡಿರಿ ಕಲರೆಲ್ಲ ಚೇಂಜ್ ಹಾಕ್ಕೊಂತ ಬರಾಕತ್ತೈತಿ. ಇಷ್ಟಾದ್ರೆ ಸಾಕು. ಈಗ ನೋಡಿರಿ ಈ ಕಲರ್ ಬಂದವು. ಈಗ ತೆಗಿಯಾಕತ್ತೀನಿ. ನೋಡಿದ್ರೆ ತಿನ್ಬೇಕನ್ನಿಸ್ತೈತಿ, ಅಷ್ಟು ಚೆನ್ನಾಗಾಗ್ಯಾವು. ಒಂದು ಸಾರಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮೆಣಸಿನ್ಕಾಯಿ ಈ ಥರ ಫ್ರೈ ಆಗಿರಬೇಕು ಎಣ್ಣೆ ಒಳಗೆ. ಇನ್ನು ಉಳ್ಕಿದ್ದೂ ನಾನು ಇದೇ ಥರನ ಹಾಕ್ಕೊತೀನಿ. ಇದೇ ಥರನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ರೆಡಿ ಆಗ್ತವೆ ರುಚಿಕರವಾದ ಮಿರ್ಚಿ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನೀವು ಒಂದು ಸಾರಿ ಮಿರ್ಚಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ಶೇರ್ ಮಾಡಿರಿ ವಿಡಿಯೋಸ್ನ. ಇನ್ನೂ ಭಾಳಷ್ಟು ವಿಡಿಯೋಸ್ನ ನಾನು ಮಾಡೀನಿ, ನೋಡಿಲ್ಲ ಅನ್ನೋರು ನೋಡ್ಕೊಂಡು ಬರ್ರಿ. ಮತ್ತು ಎಂಥ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಒಳಗೆ ತಿಳಿಸಿದ್ರೆ ಅಂಥ ರೆಸಿಪಿ ನಾನು ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಾಗ್ತವೆ. ನೋಡಿದ್ರೆ ತಿನ್ಬೇಕು ಅನ್ನಿಸ್ತೈತಿ, ಅಷ್ಟು ಚೆನ್ನಾಗಿದ್ದವು. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.